ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ರಸ್ತೆಯಲ್ಲಿ ಜನ 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 ಅಡ್ಡ ನಿಂತಿದ್ದಕ್ಕೆ ಸಿಟ್ಟಿಗೆದ್ದಂತಹ ಶಾಸಕ ಜನರ ಮೇಲೆನೆ ಮನಸೋ ಇಚ್ಛೆ ಕಾರು ಹರಿಸಿದ್ದಾರೆ. ಜನರ ಮೇಲೆ ಈ ರೀತಿಯಾಗಿ ಮನಸೋ ಇಚ್ಛೆ ಕಾರು ಹರಿಸಿದ್ದು ಬೇರೆ ಯಾರೂ ಅಲ್ಲ, ಅಲ್ಲಿನ ಎಂಎಲ್ಎ. ಮಹಿಳಾ ಪೊಲೀಸ್ ಸೇರಿ 18 ಜನ ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜನರ ಮೇಲೆ ಕಾರು ಹತ್ತಿಸಿದ್ದಕ್ಕೆ ಸಿಟ್ಟಿಗೆದ್ದಿದ್ದಾರೆ ಸಾರ್ವಜನಿಕರು. ಸಹಜವಾಗಿ ಆಗ್ಲೇಬೇಕಾಗತ್ತೆ. ಎಂಎಲ್ಎ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ನಡೆಸಿದ್ದಾರೆ. ನೂರಾರು ಜನ ಎಂಎಲ್ಎ ಕಾರನ್ನೇ ಧ್ವಂಸ ಮಾಡಿದ್ದಾರೆ. ಶಾಸಕನನ್ನ ಥಳಿಸಿದ್ದಾರೆ ಸಾರ್ವಜನಿಕರು. ಇದು ನಡೆದಿರೋದು ಒಡಿಶಾದ ಶೋರ್ದಾದ ಬಾನ್ಪುರ್ನಲ್ಲಿ ಈ ಒಂದು ಭೀಕರ ಘಟನೆ ನಡೆದಿದೆ. ಚಿಲಿಕಾ ಕ್ಷೇತ್ರದ ಶಾಸಕ ಪ್ರಶಾಂತ್ ಜಗದೇವ್ ಈ ಕೃತ್ಯವನ್ನ ನಡೆಸಿದ್ದು ಶಾಸಕರ ಕಾರನ್ನ ಧ್ವಂಸ ಮಾಡಿ ಎಂಎಲ್ಎಗೂ ಗೂಸಾ ಕೊಟ್ಟಿದ್ದಾರೆ. ಜನ ತಪ್ಪು ಮಾಡಿದ್ರೆ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅನ್ನೋದಕ್ಕೆ ಈ ಎಲ್ಲ ಘಟನೆಗಳೇ ಸಾಕ್ಷಿ. ಇವತ್ತು ಮಧ್ಯಾಹ್ನ ಖೋರ್ದಾ ಜಿಲ್ಲೆಯ ಬಾನ್ಪುರ್ ಬ್ಲಾಕ್ ಪಂಚಾಯಿತಿ ಸಮಿತಿ ಅಧ್ಯಕ್ಷರ ಚುನಾವಣೆ ನಡೀತಾ ಇತ್ತು. ಪಂಚಾಯತ್ ಕಚೇರಿ ಮುಂದೆ ಸುಮಾರು 500 ರಿಂದ 600 ಜನ ಸೇರಿದ್ರು. ಅದೇ ದಾರಿಯಲ್ಲಿ ಚಿಲಿಕಾ ಕ್ಷೇತ್ರದ ಬಿಜೆಡಿ ಪಕ್ಷದ ಶಾಸಕ ಪ್ರಶಾಂತ್ ಜಗದೇವ್ ಐಷಾರಾಮಿ ರೇಂಜ್ ರೋವರ್ ಕಾರಲ್ಲಿ ಬರ್ತಿದ್ರು. ಎಷ್ಟೇ ಹಾರ್ನ್ ಹೊಡೆದ್ರು ಜನ ಕೇಳಲಿಲ್ಲ, ಜಾಗ ಬಿಡ್ಲಿಲ್ಲ. ಆಗ ಸಿಟ್ಟಿಗೆದ್ದಂತಹ ಎಂಎಲ್ಎ ಏನ್ ಮಾಡ್ತಾರೆ, ಜನ ಸಮೂಹದ ಮೇಲೇನೆ ಕಾರನ್ನ ಹರಿಸಿದ್ದಾರೆ. ಘಟನೆಯಲ್ಲಿ 18 ಜನರಿಗೆ ಗಂಭೀರವಾದ ಗಾಯ ಆಗಿದೆ. 10 ಪೊಲೀಸ್ ಸಿಬ್ಬಂದಿ ಮತ್ತು 7 ಸ್ಥಳೀಯ ಜನ ಮಾಧ್ಯಮದವರು ಕೂಡ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಘಟನೆಯಿಂದ ಸಿಟ್ಟಿಗೆದ್ದ ಜನ ಶಾಸಕರ ಕಾರನ್ನ ಅಡ್ಡಗಟ್ಟಿ ನಿಲ್ಲಿಸಿ ಎಂಎಲ್ಎ ಅಂತಾನು ನೋಡದೆ ಮನಸೋ ಇಚ್ಛೆ ತಿಳಿಸಿದ್ರು. ಕೊನೆಗೆ ಪೊಲೀಸರೇ ಬಂದು ಶಾಸಕರನ್ನ ರಕ್ಷಿಸಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅಂದಹಾಗೆ ಪ್ರಶಾಂತ್ ಜಗದೇವ್ ಬಿಜೆಡಿ ಪಕ್ಷದ ಶಾಸಕರು 1 ವರ್ಷದ ಹಿಂದೆಯೂ ಜನರ ಮೇಲೆ ಗಲಾಟೆ ನಡೆಸಿ ಸುದ್ದಿ ಆಗಿದ್ರು. ವರ್ಷದ ಹಿಂದೆ ಶಾಸಕನನ್ನ ಬಿಜೆಡಿ ಪಕ್ಷದಿಂದ ಅಮಾನತು ಮಾಡಿದ್ರು. ಈಗ ಮತ್ತೆ ಜನರ ಮೇಲೆ ಕಾರು ಹರಿಸಿ ಒದೇನೋ ತಿಂದು ಆಸ್ಪತ್ರೆ ಸೇರಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಡಿಶಾದ ಶೋರ್ದಾದ ಬಾನ್ಪುರಲ್ಲಿ ಯಾವ ರೀತಿಯ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿ. ಕೆಲವೊಂದ್ಸಲ ಕೋಪಕ್ಕೆ ನಾವು ಬುದ್ಧಿಯ ಕೈಗೆ ಅಂದ್ರೆ ಆ ಒಂದು ಬುದ್ಧಿನ ಕೊಟ್ರೆ ಕೋಪದ ಕೈಗೆ ಏನಾಗತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿ ಅಂತ ಅನ್ಸುತ್ತೆ. 3 ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. 3 ದೃಶ್ಯಗಳಲ್ಲಿ ಒಂದೊಂದು ಕೂಡ ಅತ್ಯಂತ ಸ್ಪಷ್ಟವಾಗಿ ನಿಮ್ಗೆ ಚಿತ್ರಣವನ್ನ ತೋರಿಸ್ತಾ ಇದೆ. ಮೊದಲನೇದಾಗಿ ಸಾಕಷ್ಟು ಜನ ಇದ್ರು. ರೇಂಜ್ ರೋವರ್ ಕಾರಲ್ಲಿ ಬರ್ತಾರೆ, ಎಂಎಲ್ಎ ಹಾರ್ನ್ ಹೊಡಿತಾರೆ, ಕೇಳ್ತಿಲ್ಲ ಅನ್ನೋ ಕಾರಣಕ್ಕೆ ಜನರ ಮೇಲೆನೆ ಸೀದಾ ಕಾರನ್ನ ಹರಿಸಿದ್ದಾರೆ. ಆ ಒಂದು ದೃಶ್ಯವನ್ನ ಕೂಡ ನೀವು ಗಮನಿಸಬಹುದು. ಆಲ್ಮೋಸ್ಟ್ 18 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಸೇರಿದಂತೆ ಮಾಧ್ಯಮದವರು ಸೇರಿದಂತೆ ಸಾರ್ವಜನಿಕರು ಎಲ್ಲರೂ ಕೂಡ ಈಗ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ, 18 ಜನರನ್ನ. ಸೊ ಯಾವ ರೀತಿಯಾಗಿದೆ ನೋಡಿ. ಸೆಕೆಂಡ್ ದೃಶ್ಯ ನಿಮ್ಗೆ ತೋರಿಸ್ತಾ ಇದೀವಿ ವಿಂಡೋಗಳನ್ನ ಮಾಡಿ ನಾವು. ಆ ಸಂದರ್ಭದಲ್ಲಿ ಏನಾಯ್ತು, ಇದರಿಂದ ಈ ತರ ಆಯ್ತು, ಗಂಭೀರವಾಗಿ ಗಾಯಗೊಂಡ್ರು. ಇದರಿಂದ ಸಿಟ್ಟಿಗೆದ್ದಂತಹ ಸಾರ್ವಜನಿಕರು ಅವರಿಗೂ ಸರಿಯಾಗಿ ಓದ ಕೊಟ್ಟಿದ್ದಾರೆ, ಜೊತೆಗೆ ಕಾರನ್ನು ಕೂಡ ಧ್ವಂಸ ಮಾಡಿದ್ದಾರೆ. ನಿಮ್ಗೆ ಈಗ ಸ್ಪಷ್ಟವಾದಂತಹ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಅಲ್ಲಿ ಸಾಕಷ್ಟು ಜನ ಸೇರಿದ್ರು. ಆ ನಂತರ ಅವರನ್ನ ಬಿಡಿಸೋದಕ್ಕೆ ಪೊಲೀಸರೇ ಬರ್ಬೇಕಾಯ್ತು. ಈ ಘಟನೆಯಲ್ಲಿ ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ, ಅದನ್ನ ನೆನ್ಪಿಟ್ಕೊಳ್ಳಿ ಅಲ್ಲಿ. ಸೊ ಆ ನಂತರ ಮತ್ತೆ ಪೊಲೀಸರೇ ಇವರನ್ನ ರಕ್ಷಣೆ ಮಾಡಬೇಕಾಯ್ತು. ರಸ್ತೆಯಲ್ಲಿ ಜನ ಅಡ್ಡ ನಿಂತಿದ್ದಕ್ಕೆ ಸಿಟ್ಟಿಗೆದ್ದಂತಹ ಶಾಸಕ ಈ ಕೃತ್ಯ ಮಾಡಿದ್ರೆ ಜನರು ಕೂಡ ಕೋಪ ಮಾಡಿಕೊಂಡು ಅಲ್ಲಿ ಆಕ್ರೋಶಗೊಂಡು ಶಾಸಕರಿಗೂ ಸರಿಯಾಗಿ ಹಲ್ಲೆ ಮಾಡಿದ್ದಾರೆ, ಒದೆ ಕೊಟ್ಟಿದ್ದಾರೆ. ಕಾರ್ ಅಂತ ನೀವು ರೇಂಜ್ ರೋವರ್ ಅನ್ನೋ ಶೇಪೆ ಗೊತ್ತಾಗ್ತಿಲ್ಲ, ಆ ರೇಂಜ್ಗೆ ಅಲ್ಲಿ ಕಾರಿನ ಶೇಪೆ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಆ ರೀತಿಯಾಗಿ ಕಾರನ್ನ ಧ್ವಂಸ ಮಾಡಿದ್ದಾರೆ ಅಲ್ಲಿ. ಜೊತೆಗೆ ಸಾಕಷ್ಟು ಏನು ಹೊಡೆದಾಟ ಬಡದಾಟ ಆಗಿದೆ. ಅಲ್ಲಿ ಹೊಡೆದಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಸರಿಯಾಗಿ ಗೂಸಾ ಕೊಟ್ಟಿದ್ದಾರೆ ಶಾಸಕರಿಗೆ. ಯಾಕಂದ್ರೆ ಒಬ್ಬ ಜೀವದ ಬೆಲೆ ಗೊತ್ತಿಲ್ಲದಂತಹ ಶಾಸಕ ಜನರನ್ನ ಹೇಗೆ ರಕ್ಷಣೆ ಮಾಡ್ತಾರೆ, ಜನರಿಗೆ ಯಾವ ರೀತಿ ಒಳ್ಳೇದು ಮಾಡ್ತಾರೆ ಅನ್ನೋದಕ್ಕೆ ಇಂತಹ ಒಂದು ಅನಾಗರಿಕವಾಗಿ ವರ್ತನೆ ಮಾಡ್ತಾ ಇರುವಂತಹ ಶಾಸಕರ ಸಾಕ್ಷಿ ಅಂತ ಅನ್ಸತ್ತೆ. ಆ ನಂತರ ಕೋಪಗೊಂಡಂತಹ ಜನ ಸರಿಯಾಗಿ ಅಲ್ಲಿ ಥಳಿಸ್ತಾರೆ. ನಂತರ ಅವರನ್ನ ರಕ್ಷಣೆ ಮಾಡೋದಕ್ಕೆ ಪೊಲೀಸರೇ ಬರಬೇಕಾಯ್ತು. ನಂತರ ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸ್ತಾರೆ ಪೊಲೀಸರೇ ಕರ್ಕೊಂಡು ಹೋಗಿ. ಸೊ ಇದು ಒಡಿಶಾದ ಭುವನೇಶ್ವರ್ನಲ್ಲಿ ನಡೆದಿರುವಂತಹ ಘಟನೆ. ಒಂದು ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮದಲ್ಲಿ ಜನ ಕೂಡ ಸೇರಿರ್ತಾರೆ. ಆದ್ರೆ ತಾವು ಬರಬೇಕು, ಜನರಿಗೋಸ್ಕರ ನಾವು ಇರಬೇಕು ಅನ್ನೋದನ್ನೇ ಮರೆತು ಅನಾಗರಿಕರಂತೆ ಅಲ್ಲಿನ ಶಾಸಕರು ವರ್ತನೆಯನ್ನ ಮಾಡಿರೋದು, ಬೇಜವಾಬ್ದಾರಿ ರೀತಿಯಲ್ಲಿ ವರ್ತನೆಯನ್ನ ಮಾಡಿರೋದು ಇಡೀ ಒಂದು ಸಮಾಜವೇ ತಲೆ ತಗ್ಗಿಸುವಂತಹ ರೀತಿಯಲ್ಲಿ ನಡೆದಿದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ.
ನಮ್ಮ ರಿಪೋರ್ಟರ್ ಧರಣೇಶ್ ಬುಕ್ನಿಕೆರೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಒಂದು ಜನರು ಇರುವಂತಹ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹೇಗೆ ಇರಬೇಕು, ಯಾವ ರೀತಿಯ ಬಿಹೇವಿಯರ್ ತೋರ್ಬೇಕು ಅಂತ ಗೊತ್ತಿಲ್ಲದೆ ಈ ತರದ ಒಂದು ವರ್ತನೆಯನ್ನ ಮಾಡುವಂತವರು ಶಾಸಕರು ನಿಜವಾಗ್ಲೂ ಬೇಕಾ ಅನ್ನುವಂತಹ ಪ್ರಶ್ನೆ ನಿಜವಾಗ್ಲೂ ಅಲ್ಲಿ ಆಗಿದ್ದೇನು? ಅಷ್ಟು ಕೋಪಗೊಂಡು ಜನರನ್ನ ಸಾಯಿಸುವಂತಹ ರೀತಿಯಲ್ಲಿ ಈ ರೀತಿಯ ಅನಾಗರಿಕ ವರ್ತನೆಯನ್ನ ಮಾಡೋದಕ್ಕೆ ಏನ್ ಕಾರಣ? ಈ ಹಿಂದೆ ಕೂಡ ಈ ತರದ ಏನಾದ್ರು ಮಾಡಿದಾರಾ? ಇತ್ತೀಚೆಗೆ ಉತ್ತರ ಪ್ರದೇಶದ ಲಖೀಂಪುರ್ ಕೇರಿನಲ್ಲಿ ಪ್ರತಿಭಟನೆ ಮಾಡ್ತಿದ್ದಂತಹ ರೈತರ ಮೇಲೆ ಕೇಂದ್ರ ಸಚಿವರ ಪುತ್ರ ಒಬ್ಬ ಆ ಕಾರ್ ಹರಿಸಿದ್ದ ಅನ್ನುವಂತಹ ಘಟನೆ ವ್ಯಾಪಕವಾಗಿ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿತ್ತು. ಮತ್ತೆ ಆ ಪ್ರಕರಣದ ವಿಚಾರಣೆ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಸಿದೆ. ಅದು ಮಾಸುವ ಮುನ್ನವೇ ಜನರ ಮನಸ್ಸಲ್ಲಿ ಇನ್ನೂ ಕೂಡ ಅದು ಬಹಳ ಅಚ್ಚಾಗಿ ಉಳಿದಿದೆ. ಅದರ ಘಟನೆ ಮುನ್ನವೇ ಈಗ ಮತ್ತೊಂದು ದುರ್ಘಟನೆ ನಡೆದಿದೆ. ಬಿಹಾರದ ಶೋರ್ದಾ ಎನ್ನುವಂತಹ ಶೋರ್ದಾದ ಭಾನುಪುರದಲ್ಲಿ ಈ ಒಂದು ಭೀಕರ ಘಟನೆ ನಡೆದಿದೆ. ಚಿಲ್ಕಾ ಕ್ಷೇತ್ರದ ಅಂದ್ರೆ ಬಿಹಾರದ ಒರಿಸ್ಸಾದ ಚಿಲ್ಕಾ ಕ್ಷೇತ್ರದ ಶಾಸಕ ಪ್ರಶಾಂತ್ ಜಗದೇವ್ ಎಂಬುವರು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ. ಏನಂತಂದ್ರೆ ಜನ ರಸ್ತೆ ಮೇಲೆ ನಿದ್ರು ಶಾಸಕರನ್ನ ನೋಡ್ಬೇಕು ಅಂತ ಹೇಳಿ ಜಮಾವಣೆಗೊಂಡಿದ್ರು. ಇದರಿಂದ ಸಿಟ್ಟಿಗೆದ್ದಂತಹ ಶಾಸಕ ಅಂದ್ರೆ ಇವ್ರು ಬಂದು ನನ್ನನ್ನ ಅಡ್ಡಗಟ್ಟಿ ನೋಡಿ ಮಾತನಾಡಿಸುವಂತಹ ದಾಸ್ಯ ಮೆರೆತಿದ್ದಾರೆ ಎನ್ನುವಂತಹ ರೀತಿಯಲ್ಲಿ ಅವರು ಪರಿಗಣಿಸಿ ಅವ್ರ ಮೇಲೆ ಸಿಟ್ಟಿಗೆದ್ದಂತಹ ಶಾಸಕ ಪ್ರಶಾಂತ್ ಜಗದೇವ್ ಕಾರನ್ನ ಹರಿಸ್ಲಿಕ್ಕೆ ಹೇಳಿದ್ದಾರೆ. ಇದರ ಪರಿಣಾಮವಾಗಿ ಓರ್ವ ಮಹಿಳಾ ಪೊಲೀಸ್ ಸೇರಿ 18 ಮಂದಿಗೆ ಗಾಯಗಳಾಗಿದ್ದಾವೆ. ಕೆಲವರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದಾವೆ. ಅವರೆಲ್ಲರನ್ನ ಈಗ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಈ ಘಟನೆಯ ಪರಿಣಾಮವಾಗಿ ಏನಾಗಿದೆ, ಸಾರ್ವಜನಿಕರು ಸಿಟ್ಟಿಗೆದ್ದಿದ್ದಾರೆ, ಆಕ್ರೋಶಗೊಂಡಿದ್ದಾರೆ. ಅವರೆಲ್ಲರೂ ಕೂಡ MLA ಮೇಲೆ ಕಾರನ್ನ ಜಖಂಗೊಳಿಸಿದ್ದಾರೆ, ಕಾರನ್ನ ಪುಡಿ ಮಾಡಿದ್ದಾರೆ. ಅದಲ್ಲದೆ MLAಗೂ ಕೂಡ ಎಗ್ಗಮಗ್ಗ ಥಳಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅಂದ್ರೆ ಈ ಶಾಸಕ ತೋರಿದ ಉದ್ದಟತನಕ್ಕೆ, ದರ್ಪಕ್ಕೆ, ಆಕ್ರೋಶಕ್ಕೆ ಮತ್ತೆ ದುರಹಂಕಾರಕ್ಕೆ ಜನರು ಅದೇ ಸಂದರ್ಭದಲ್ಲೇ ಉತ್ತರವನ್ನ ಕೊಟ್ಬಿಟ್ಟಿದ್ದಾರೆ. ಅವರ ಜನರ ದ್ವೇಷ, ಜನರ ಆಕ್ರೋಶ, ಕೋಪಗಳು ಕೂಡ ಕಮ್ಮಿ ಅಲ್ಲ. ಅದಕ್ಕೆ ಗುರಿ ಆದ್ರೆ ಅದರ ಪರಿಣಾಮಗಳು ಬಹಳ ಕೆಟ್ಟದಾಗಿರ್ತವೆ ಅನ್ನುವಂಥದ್ದನ್ನ ಈಗ ಮನವರಿಕೆ ಮಾಡ್ಕೊಟ್ಟಿದ್ದಾರೆ. ಇನ್ನು ಕೂಡ ಇವರು ಈ ಶಾಸಕರು ಆಕ್ಚುಲಿ ಕೆಲವೇ ದಿನಗಳ ಹಿಂದೆ ಅವ್ರನ್ನ ಇದೇ ರೀತಿ ದಲಿತ ನಾಯಕರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ರು ಅನ್ನುವ ಕಾರಣಕ್ಕೋಸ್ಕರ BJD-ಯಿಂದ ಇವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಆದ್ರೂ ಬುದ್ಧಿ ಕಲಿದೇ ಇರುವಂತಹ ಶಾಸಕ ಪ್ರಶಾಂತ್ ಜಗದೇವ್ ಈಗ ಸಾರ್ವಜನಿಕರ ಮೇಲೆ ಕಾರು ಹತ್ತಿ ತಮ್ಮ ದರ್ಪವನ್ನ ಮತ್ತು ಅನಾಗರಿಕತೆಯನ್ನ ಮತ್ತೊಮ್ಮೆ ಅನಾವರಣಗೊಳಿಸಿದ್ದಾರೆ ಅನ್ನೋಯ್ತಾ. ಓಕೆ, ಥ್ಯಾಂಕ್ ಯು ಧರಣೇಶ್ ಬುಕ್ನಿಕೆರೆ ಡೀಟೇಲ್ಸ್ಗೆ. ಕಾಂಗ್ರೆಸ್ಗೆ ಸಿಎಂ ಇಬ್ರಾಹಿಂ ಗುಡ್ ಬೈ. ಅಧಿಕೃತವಾಗಿ ಸಿಎಂ ಇಬ್ರಾಹಿಂ ಘೋಷಣೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹಲವು ದಿನಗಳಿಂದಲೂ ಕೇಳಿ ಬರ್ತಾ ಹಲವು ತಿಂಗಳಿಂದಲೂ ಕೂಡ ಈ ಸುದ್ದಿ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಇವತ್ತು ಅಧಿಕೃತವಾಗಿ ಸಿಎಂ ಇಬ್ರಾಹಿಂ ಅವರು ನಾನು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನಾನು ಇವತ್ತಿಂದ ಫ್ರೀ ಮ್ಯಾನ್. ಸಿಎಂ ಇಬ್ರಾಹಿಂ ಕಾಂಗ್ರೆಸ್ನಲ್ಲಿ ಸ್ವಾಭಿಮಾನ ಉಳಿಸಿಕೊಳ್ಳೋದಿಕ್ಕೆ ಅಸಾಧ್ಯ, ಹೀಗಾಗಿ ನಾನು ಈ ತೀರ್ಮಾನವನ್ನ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ ಸಿಎಂ ಇಬ್ರಾಹಿಂ ಅವರು. ಅನೇಕ ಜನರು ನನ್ನ ಜೊತೆ ಬರ್ತಿದ್ದಾರೆ ಅನ್ನುವಂತಹ ಒಂದು ಶಾಕಿಂಗ್ ಸುದ್ದಿನೂ ಕೂಡ ಹೇಳಿದ್ದಾರೆ. ಇದೇ 20ರಿಂದ ಎಲ್ಲಾ ಕಡೆ ಪರ್ವ ಶುರುವಾಗುತ್ತೆ. JDS ಸೇರ್ಪಡೆ ಬಗ್ಗೆ ಶೀಘ್ರವೇ ತೀರ್ಮಾನ ಅನ್ನೋದನ್ನ ಕೂಡ ಹೇಳಿದ್ದಾರೆ ಸಿಎಂ ಇಬ್ರಾಹಿಂ ಅವರು. ಇನ್ನು ಇಬ್ರಾಹಿಂ ಸೇರ್ಪಡೆ ಬಗ್ಗೆ ಪಕ್ಷದ ನಾಯಕರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಮಾಡ್ತೇವೆ ಅಂತ ಹೇಳಿ ದೇವೇಗೌಡರು ಇನ್ನೊಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಕುಮಾರಸ್ವಾಮಿ ಅವರ ಮನೆಗೆ ಹೋಗೋದು, ಅಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡೋದು, ಈ ತರದ ಬೆಳವಣಿಗೆಗಳನ್ನ ನಾವು ನೋಡ್ತಾನೆ ಇದ್ವಿ. ಆಗ್ಲೇ ಅಲ್ಲರೂ ಕನ್ಫರ್ಮ್ ಆಗಿತ್ತು ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ಅನ್ನ ತೊರಿತಾರೆ ಅಂತ ಹೇಳಿ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಸಿದ್ದರಾಮಯ್ಯ ಅವರ ಶಿಷ್ಯರು ಅನ್ನುವಂತಹ ಕಾರಣಕ್ಕಾಗಿ ಇರಬಹುದೇನೋ ಅನ್ನುವಂತಹ ಒಂದಷ್ಟು ಯೋಚನೆಗಳೇ ಇತ್ತು. ಆದ್ರೆ ಫೈನಲ್ ಆಗಿ ಈಗ ಕಾಂಗ್ರೆಸ್ ಅನ್ನ ತೊರೆದಿದ್ದಾರೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಶೀಘ್ರವೇ JDS ಸೇರ್ಪಡೆ ಬಗ್ಗೆ ಘೋಷಣೆ ಮಾಡ್ತೀನಿ ಅಂತಾನು ಹೇಳಿದ್ದಾರೆ. ಅನೇಕ ದಿವಸದಿಂದ ಹೇಳ್ಕೊಂಡು ಬರ್ತಾ ಇದ್ದರು, ಕಾಂಗ್ರೆಸ್ ಪಕ್ಷ ತನ್ನ ನೆಲೆ ಕಳ್ಕೋತಾ ಇದೆ. ಅದರ ಪರಿಣಾಮ ನಾವು ತೀರ್ಮಾನ ತಗೊಳ್ಳದೇ ಇದ್ರೆ ರಾಜ್ಯಕ್ಕೆ ಅಪಘಾತವಾಗುತ್ತೆ. ಆದ್ರಿಂದ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ವಿಧಿವತ್ತಾಗಿ ದಸ್ತಖತ್ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಕಳಿಸ್ತಾ ಇದ್ದೀನಿ. ಮತ್ತು ಏನು ನನ್ನ MLC ಇದೆಯೋ ಅದನ್ನು ಕೂಡ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಇನ್ನು ನಾನು ಈ ಸೆಷನ್
ನಾನು ರಾಜೀನಾಮೆ ಅಂಗೀಕಾರ ಆದರೆ ಬಿಜೆಪಿಗೆ ಮೆಜಾರಿಟಿ ಬರುತ್ತೆ, ಆವಾಗ ಮತ ಕಾಯ್ದೆ ಪಾಸ್ ಮಾಡ್ತಾರೆ ಅನ್ನಕ್ಕಂತ ಒಂದು ಭಯ ಇದೆ. ಅದು ಕಾಂಗ್ರೆಸ್ ಪಾರ್ಟಿಗೆ ಬಿಡ್ತೀನಿ ನಾನು. ಯಾಕಂದ್ರೆ ರಾಜೀನಾಮೆ ಕೊಡದೇ ಇದ್ರೆ ಅವ್ರೇನೋ ಆಸೆ ಪಡ್ತಾರೆ ಇನ್ನೊಂದು 10 ದಿವಸಕ್ಕೆ ಅಂತ ತಿಳ್ಕೊಂಡಿರ್ಬೋದು. ನೋ, ಇನ್ನು 2.5 ವರ್ಷ 3 ವರ್ಷ ಟೈಮ್ ಇರ್ತಕ್ಕಂಥದ್ದನ್ನು ಇವತ್ತೇ ನಾನು ಪತ್ರವನ್ನ ವಿರೋಧ ಪಕ್ಷದ ನಾಯಕರಾದ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಕಳಿಸ್ತಾ ಇದ್ದೀನಿ. ಚೇರ್ಮನ್ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಸೈನ್ ಹಾಕಿರ್ತಕ್ಕಂಥದ್ದು. ಅವ್ರು ಬೇಕಾದ್ರೆ ಅದನ್ನು ಕೊಟ್ಟು ಅಂಗೀಕಾರ ಮಾಡ್ಕೋಬಹುದು. ನಾನು ಇವತ್ತಿಂದ ಫ್ರೀ ಆಗಿದ್ದೇನೆ. ಐ ಆಮ್ ಎ ಫ್ರೀ ಮ್ಯಾನ್. ಮುಂದೆ ಏನ್ ಬೇಕಾದ್ರೂ ನಾನು ತೀರ್ಮಾನಗಳನ್ನ ತಗೊಳ್ತಕ್ಕಂಥ ಸರ್ವತಂತ್ರ ಸ್ವತಂತ್ರನಾಗಿದ್ದೇನೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾಭಿಮಾನ ಉಳಿಸ್ಕೊಂಡಿರ್ತಕ್ಕಂಥದಕ್ಕೆ ಸಾಧ್ಯವೇ ಇಲ್ಲ. ಘಟನೆಗಳನ್ನು ನೀವೇ ನೋಡ್ತಾ ಇದ್ದೀರಿ, ಅವ್ರ ಮಾತುಗಳು, ಅವ್ರ ನಡವಳಿಕೆಗಳು. ಸೊ ಹಾಗಾಗಿ ನಾವು ಅದಕ್ಕೆ ಅಂಥದ್ದು ಮಾಡಿಸ್ಕೊಳಕ್ ಅವಕಾಶ ಕೊಡ್ಲಾರ್ದೆ ಅಂತ ಸಂದರ್ಭ ಬರೋಕ್ಕಿಂತ ಮುಂಚೆನೆ ಜಾಗ ಖಾಲಿ ಮಾಡಿದ್ರೆ ಮರ್ಯಾದೆನೂ ಉಳಿಯುತ್ತೆ ಮತ್ತು ಅವರಿಗೆ ಆ ತೊಂದರೆ ಕೊಡಬೇಕಾದಂತ ಅವಶ್ಯಕತೆನೂ ಇಲ್ಲ. ಅನೇಕ ಜನ ನನ್ನ ಜೊತೆಲಿ ಬರ್ತಾ ಇದಾರೆ. 20ನೇ ತಾರೀಕಿಂದ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಿಂದ ಪರ್ವ ಸ್ಟಾರ್ಟ್ ಆಗುತ್ತೆ. ಸಿದ್ದರಾಮಯ್ಯ ಅವರ ಆಪ್ತರು ಸಿಎಂ ಇಬ್ರಾಹಿಂ. ಆದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಇಬ್ರಾಹಿಂ ಪಕ್ಷ ಬಿಟ್ಟಿರೋ ವಿಷಯನೇ ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಪಕ್ಷಕ್ಕೆ ಸೇರ್ತಾರೆ, ಪಕ್ಷ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಕಲಬುರಗಿಯಲ್ಲಿ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೇ ಪಕ್ಷ ಬಿಟ್ಟರು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಡ್ಯಾಮೇಜ್ ಆಗಲ್ಲ ಅನ್ನುವಂತ ಹೇಳಿಕೆಯನ್ನ ಈಗ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಕಲಬುರಗಿಯವರಲ್ಲಿ ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು, ನನಗೆ ಗೊತ್ತೇ ಇಲ್ಲ ಅವರು ಪಕ್ಷ ಬಿಟ್ಟಿರೋದು, ಒಂದಷ್ಟು ಜನ ಬರ್ತಾರೆ, ಒಂದ್ ಜನ ಹೋಗ್ತಾರೆ, ಯಾರು ಬಂದ್ರು ಬಿಟ್ರು ಹೋದ್ರು ಏನ್ ಡ್ಯಾಮೇಜ್ ಆಗಲ್ಲ, ಇಬ್ರಾಹಿಂ ಬಿಟ್ರು ಏನಾಗಲ್ಲ, ನಾನು ಬಿಟ್ರು ಏನಾಗಲ್ಲ, ಇಬ್ರಾಹಿಂ ಪಕ್ಷದಲ್ಲಿ ಇದ್ರೂ ಇರದಿದ್ರು ನನ್ನ ಫ್ರೆಂಡ್ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ ಕ್ಯಾಮ್ರಾ ನೋಡಿ, ಎಷ್ಟೋ ಜನ ಪಕ್ಷಕ್ಕೆ ಸೇರ್ತಾರೆ, ಪಕ್ಷಕ್ಕೆ ಸೇರೋರು ಇದ್ದಾರೆ, ಬಿಟ್ಟೋಗೋರು ಅಂತವ್ರು ಪಾಪ ಅಸಮಾಧಾನಾಗಿ ಬಿಟ್ಟೋಗಿದ್ದಾರೆ. ಈಗಲೂ ಕ್ಲೋಸ್ ಫ್ರೆಂಡ್, ಅಲ್ಲಿದ್ರು ಕ್ಲೋಸ್ ಫ್ರೆಂಡ್. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ನಷ್ಟ ಆಗುತ್ತಲ್ವಾ? ನಷ್ಟ ಆಗುತ್ತಾಗಲ್ವಾ? ಏನೇನು ಡ್ಯಾಮೇಜ್ ಆಗಲ್ಲ, ಯಾರು ಬಿಟ್ಟರು ಡ್ಯಾಮೇಜ್ ಆಗಲ್ಲ. ಈ ದಿನ ಅದನ್ನ ನನ್ಗೆ ಯಾರು ಸರಿಪಡಿಸಂತ ಕೆಲಸ ಮಾಡಲಿಲ್ಲ. ಇಬ್ರಾಹಿಂ ಹೋದ್ರೆ ಏನಾಗಲ್ಲ. ವೆಲ್ಕಮ್ ಬ್ಯಾಕ್. ಸಿಎಂ ಇಬ್ರಾಹಿಂಗೆ ಕಾಂಗ್ರೆಸ್ನವರು ಸಾಕಷ್ಟು ಪೆಟ್ಟು ಕೊಟ್ಟರು. ಸಿಎಂ ಇಬ್ರಾಹಿಂ ಜೆಡಿಎಸ್ ಸೇರ್ಪಡೆ ಬಗ್ಗೆ ದೇವೇಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು. ಪಕ್ಷ ಬಿಟ್ಟು ಹೋಗುವವರನ್ನ ಹಿಡಿದುಕೊಳ್ಳೋದಕ್ಕಾಗಲ್ಲ, ಪಕ್ಷ ಬಿಡುವ ಸೂಚನೆ ಕೊಟ್ಟಿರೋರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಚ್.ಡಿ. ದೇವೇಗೌಡರು. ನಮ್ಮದು ಪ್ರಾದೇಶಿಕ ಪಕ್ಷ, ಉಳಿಸ್ಕೊಳ್ಳೋದು ಬಹಳ ಕಷ್ಟ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಎಚ್.ಡಿ. ದೇವೇಗೌಡ ಅವರು. ಇನ್ನು ಪಕ್ಷ ಬಿಟ್ಟು ಹೋಗೋರಿಗೂ ಕೂಡ ಒಂದು ರೀತಿಯ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅವರು. ಕಾಂಗ್ರೆಸ್ ಪಾದಯಾತ್ರೆಗೆ ದೇವೇಗೌಡರು ವ್ಯಂಗ್ಯವಾಡಿದ್ದು, 2 ತಿಂಗಳಿಂದ ಹೋರಾಟ ಮಾಡಿದ್ರು, ಒಳ್ಳೆಯ ಪ್ರಚಾರ ಸಿಕ್ತು, ಚುನಾವಣೆಯಲ್ಲಿ ಏನಾಗುತ್ತೆ ನೋಡೋಣ ಅನ್ನುವಂಥನ್ನು ಕೂಡ ಹೇಳಿದ್ದಾರೆ ಮಾಜಿ ಪ್ರಧಾನಿಗಳು. ಇಬ್ರಾಹಿಂ ಬಗ್ಗೆ ಅದು ನಿನ್ನೆ ಮೊನ್ನೆ ಮಾತು, ಕಳೆದ 4 ತಿಂಗಳಿಂದ ಈ ಚರ್ಚೆ ನಡೀತಾ ಇದೆ. ಅವರು ನನ್ನ ಹತ್ರ ಇನ್ನೂ ಕೂತು ಮಾತಾಡಿಲ್ಲ. ನಾನು ಒಬ್ಬನೇ ಅಲ್ಲ, ಇನ್ನು ನನ್ನ ಪಕ್ಕದಲ್ಲಿ ಲೀಡರ್ಗಳಿದ್ದಾರೆ. ಒಂದು ತೀರ್ಮಾನಕ್ಕೆ ನಾವು ಬರಬೇಕಾದ್ರೆ ನಾವೆಲ್ಲ ಕೂತು ಮಾತಾಡಬೇಕು. ಇಬ್ರಾಹಿಂ ಬಗ್ಗೆ ಅದು ನಿನ್ನೆ ಮೊನ್ನೆ ಮಾತು, ಕಳೆದ 4 ತಿಂಗಳಿಂದ ಈ ಚರ್ಚೆ ನಡೀತಾ ಇದೆ. ಅವರು ನನ್ನ ಹತ್ರ ಇನ್ನೂ ಕೂತು ಮಾತಾಡಿಲ್ಲ. ನಾನು ಒಬ್ಬನೇ ಅಲ್ಲ, ಇನ್ನು ಆದ್ದರಿಂದ ನಮ್ಮಲ್ಲಿ ಯಾರೋ ಒಬ್ಬರು ಇಬ್ಬರು ಇಲ್ಲ ಓಡೋಗ್ತಾರೆ ಅಂದರೆ ಓಡೋಗ್ರನ್ನ ಕಟ್ಟಿ ಹಿಡ್ಕೊಳ್ಳೋಕ್ಕಾಗತ್ತೆ? ಆ ಪ್ರಶ್ನೆ ಇಲ್ಲ. ಜನಗಳು ಬಂದು ಹೋಗೋದೇ ನನ್ನ ನಿರ್ಣಯ, ನಮ್ಮ ಪಕ್ಷದ ನಿರ್ಣಯನ 20ನೇ ತಾರೀಕು ಕುಮಾರಸ್ವಾಮಿಯವರ ನೇತೃತ್ವದಲ್ಲೇ ಆ ಕಾರ್ಯಕ್ರಮನ ಯಶಸ್ವಿಯಾಗಿಯೇ ಮಾಡ್ತೀವಿ ಅಂತ ನಂಬಿಕೆ ಇದೆ. ನಾವು ರೆಡಿ ಇದ್ದೀವಿ ಅನ್ನೋದ್ರ ಬಗ್ಗೆ ಏನು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದೀನಿ. ಆದ್ದರಿಂದ ನಮ್ಮಲ್ಲಿ ಯಾರು ಈಗ ಒಂದು 2 ತಿಂಗಳಿಂದ ನೀರನ್ನು ನಾವೇ ತರಲೇಬೇಕು ಅಂತೇಳಿ ಕಾಂಗ್ರೆಸ್ ತುಂಬ ಹೋರಾಟ ಮಾಡೋದು. ಅದಕ್ಕೆ ಒಳ್ಳೆ ಪ್ರಚಾರನೂ ಸಿಕ್ತು. ಹಿಂದೇನಾಯಿತು, ಯಾವ ಕಾಲದಲ್ಲಿ ಏನಾಯಿತು, ಯಾವ ಕಾಂಗ್ರೆಸ್ ಲೀಡರ್ ಏನು ಮಾಡಿದ ಅದೆಲ್ಲ ಹೇಳಕ್ಕೆ ಹೋಗಲ್ಲ. ಅವ್ರು ಏನು ದೊಡ್ಡ ರಾಮನಗರದಿಂದೇ ಹೊರಡೋದು, ಮಧ್ಯೆ ನಿಲ್ಲಿಸಿದ್ರು ಎಲ್ಲ ನೋಡಿದೆ, ನಾನು ನೋಡ್ತಿರ್ತೀನಿ. ಏನು ರಾಮನಗರದಿಂದೇ ಹೊರಡ್ರೆ ನೀರು
ಸಾಕ್ಷಿ ಆಧಾರದ ಮೇಲೆ ಇವರು ಭಾಷಣ ಮಾಡ್ತಾರೆ. 20 ಹಣಕಟ್ಟು ಕಟ್ಟಿಬಿಟ್ಟಿದ್ರು. ನನಗೆ ವಿಷಯ ಜನಗಳಿಗೆ ನಮ್ಮ ರಾಜ್ಯದಲ್ಲಿ ಅದೊಂದು ಕಾವೇರಿ ಬೇಸಿನಲ್ಲಿ ನೀರು ಬಂದೇ ಹೋಯಿತು. 10 ದಿನ JDS ಭಾರತೀಯ ಜನತಾ ಪಾರ್ಟಿ ಏನು ಮಾಡಿದೆ ಸಿದ್ದರಾಮಯ್ಯ ಅವ್ರು ನನ್ನ ಮನೆಗೆ ಬರಲಿಲ್ಲ, ನೀವು ಬಂದು ಉಳಿಸ್ಬೇಕು ಅಂತೇಳಿ 4 ಜನ ಕಾಂಗ್ರೆಸ್ ಮಂತ್ರಿಗಳು ಮನಮೋಹನ್ ಸಿಂಗ್ ನನ್ನ ಹೋರಾಟಕ್ಕೆ ಉಸಿರು ಎತ್ತಲಿಲ್ಲ. ಸಿಎಂ ಇಬ್ರಾಹಿಂ ಜೆಡಿಎಸ್ ಸೇರ್ಪಡೆ ಹಿನ್ನೆಲೆಯಲ್ಲಿ ಟೆನ್ಷನ್ ಈಗ ಜೆಡಿಎಸ್ ನಲ್ಲಿರುವಂತಹ ಅಲ್ಪಸಂಖ್ಯಾತ ನಾಯಕರಿಗೆ ತಳಮಳ ಶುರುವಾಗಿದೆ. ಜೆಪಿ ಭವನದಲ್ಲಿ ದೇವೇಗೌಡರೊಂದಿಗೆ ರಹಸ್ಯ ಚರ್ಚೆಯನ್ನ ಮಾಡಿದ್ದಾರೆ. ದೇವೇಗೌಡರೊಂದಿಗೆ ಬಿಎಂ ಫಾರೂಕ್, ಜಫರುಲ್ಲಾ ಖಾನ್ ಚರ್ಚೆಯನ್ನು ನಡೆಸಿದ್ದು ಇಬ್ರಾಹಿಂ ಸೇರ್ಪಡೆ ಬಗ್ಗೆ ಮನವರಿಕೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಜೆಪಿ ಭವನದಲ್ಲಿ ದೇವೇಗೌಡರೊಂದಿಗೆ ರಹಸ್ಯ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಪಕ್ಕದಲ್ಲೇ ಕೂರಿಸಿಕೊಂಡು ಮನವರಿಕೆ ಮಾಡಿದ್ದಾರೆ ದೇವೇಗೌಡರು. ಅವರು ಯಾಕೆ ಬರ್ತಿದ್ದಾರೆ, ಹೇಗೆ, ಏನು, ಅದರಿಂದ ಏನು ಯಾರಿಗೂ ಸಮಸ್ಯೆ ಆಗಲ್ಲ, ಹೀಗೆ ಸಾಕಷ್ಟು ವಿಚಾರಗಳು, ಒಂದಷ್ಟು ಆತಂಕಗಳಿತ್ತು ಅಲ್ಲಿನ ಅಲ್ಪಸಂಖ್ಯಾತ ನಾಯಕರಿಗೆ. ಸೊ ಅವರೆಲ್ಲರ ಸಂಶಯಗಳನ್ನ ತಿಳಿ ಮಾಡುವಂತಹ, ಸಂಶಯಗಳನ್ನು ತೆಗೆದು ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಮಾಜಿ ಪ್ರಧಾನಿಗಳು. ದೇವೇಗೌಡರೊಂದಿಗೆ ಬಿಎಂ ಫಾರೂಕ್, ಜಫರುಲ್ಲಾ ಖಾನ್ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಇಬ್ರಾಹಿಂ ಸೇರ್ಪಡೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಲ್ಲಿ ಈಗಾಗಲೇ ತಳಮಳ ಶುರುವಾಗಿದೆ. ಅಲ್ಪಸಂಖ್ಯಾತ ನಾಯಕರಲ್ಲಿ ನಮ್ಮ ಸಿಚುವೇಶನ್ ಏನು, ನಮ್ಮ ಸ್ಥಾನಮಾನಗಳು ಏನು ಅನ್ನುವಂತಹ ಒಂದು ಆತಂಕ ಇದೆ. ಜೆಡಿಎಸ್ ಅಲ್ಲಿ ಅಲ್ಪಸಂಖ್ಯಾತ ನಾಯಕರಲ್ಲಿ ಆಲ್ರೆಡಿ ಈಗಾಗಲೇ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಸೇರ್ಪಡೆ ಆಗಿಲ್ಲ, ಅಷ್ಟರಲ್ಲೇ ಈ ರೀತಿಯಾದಂತಹ ಒಂದಷ್ಟು ಅಸಮಾಧಾನಗಳು ಈಗ ಭುಗಿಲೇಳ್ತಾ ಇರೋದು ಕಾಣಿಸ್ತಾ ಇರೋದು. ಇನ್ನು ಒಲ್ಲದ ಮನಸ್ಸಿನಿಂದಲೇ ದೇವೇಗೌಡರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈಗ ಒಂದು ಪ್ರಮುಖ ನಾಯಕರಿದ್ದಾರೆ ಈಗ, ಆದ್ರೆ ಮತ್ತೆ ಸಿಎಂ ಇಬ್ರಾಹಿಂ ಅವರನ್ನ ಜಾಯಿನ್ ಮಾಡಿದ್ರೆ ನಮ್ಮ ಸಿಚುವೇಶನ್ ಏನು, ಯಾವ ರೀತಿಯಂತ ಸ್ಥಾನಮಾನಗಳು ನಮಗೆ ಸಿಗುವಂತಹ ಚಾನ್ಸಸ್ ಇದೆ. ಸೊ ಇವೆಲ್ಲದರ ಕುರಿತಾಗಿ ದೇವೇಗೌಡರ ಮನವರಿಕೆ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಿಎಂ ಫಾರೂಕ್ ಹಾಗೆಯೇ ಜಫರುಲ್ಲಾ ಖಾನ್. ಒಂದ್ ಕಡೆ ಈಗಾಗಲೇ ಇನ್ನೂ ಕೂಡ ಸೇರ್ಪಡೆ ಆಗಿಲ್ಲ ಸಿಎಂ ಇಬ್ರಾಹಿಂ ಅವರು ಜೆಡಿಎಸ್ಗೆ, ಆದ್ರೆ ಅಲ್ಲಿನ ಅಲ್ಪಸಂಖ್ಯಾತ ನಾಯಕರಲ್ಲಿ ಒಂದು ರೀತಿಯ ಅಸಮಾಧಾನ, ತಳಮಳ ಕೂಡ ಕಂಡು ಬರ್ತಾ ಇದೆ. ಸೊ ಏನ್ ಇನ್ಸೈಡ್ ಸ್ಟೋರಿ, ಏನ್ ಆಗಬಹುದು, ಯಾವ ರೀತಿಯಾಗಿ ಸಮಾಧಾನಗೊಳಿಸುವಂತ ಪ್ರಯತ್ನಗಳು ನಡೆಯುತ್ತಾ, ಅಸಮಾಧಾನ ಸ್ಫೋಟ ಆಗುವಂತಹ ಚಾನ್ಸಸ್ ಇದೆಯಾ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್. ಆ ಒಂದು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇವತ್ತು ಸಿಎಂ ಇಬ್ರಾಹಿಂ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಸೇರ್ಪಡೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲೇ ಈಗ ಜೆಡಿಎಸ್ ಅಲ್ಲಿ ಈಗ ಸಾಕಷ್ಟು ತಳಮಳ ಉಂಟಾಗ್ತಾ ಇದೆ. ಜೆಡಿಎಸ್ ನಾಯಕರಲ್ಲಿ, ಅಲ್ಪಸಂಖ್ಯಾತ ನಾಯಕರಲ್ಲಿ ಒಂದಷ್ಟು ಅಸಮಾಧಾನ ಭುಗಿಲೆದ್ದ ಹಾಗೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ಜೆಪಿ ಭವನದಲ್ಲಿ ದೇವೇಗೌಡರ ಜೊತೆಗೆ ಸಾಕಷ್ಟು ರಹಸ್ಯ ಚರ್ಚೆಯನ್ನ ಮಾಡಿದ್ದಾರೆ. ಮಾಜಿ ಪ್ರಧಾನಿಗಳ ಜೊತೆ ಬಿಎಂ ಫಾರೂಕ್, ಜಫರುಲ್ಲಾ ಖಾನ್ ಚರ್ಚೆಯನ್ನ ಮಾಡಿದ್ದಾರೆ. ಯಾವ ರೀತಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಇದು ಬೇರೆ ರೀತಿಯಾದಂತಹ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಇನ್ನೂ ಕೂಡ ಜೆಡಿಎಸ್ಗೆ ಸೇರ್ಪಡೆ ಆಗಿಲ್ಲ ಸಿಎಂ ಇಬ್ರಾಹಿಂ, ಆಗ್ಲೇ ಅಲ್ಪಸಂಖ್ಯಾತ ನಾಯಕರಲ್ಲಿ ಒಂದಷ್ಟು ತಳಮಳ, ಅಸಮಾಧಾನ ಈಗ ಶುರುವಾಗಿದೆ ಅಂತ ಅನ್ಸುತ್ತೆ. ಯಾವ ರೀತಿ ಟರ್ನ್ ಅನ್ನು ಏನಾದ್ರೂ ಪಡ್ಕೊಳ್ಳುವ ಚಾನ್ಸಸ್ ಇದೆಯಾ, ಅಥವಾ ಅವರನ್ನ ಸಮಾಧಾನಗೊಳಿಸಿದ್ದಾರಾ ಮಾಜಿ ಪ್ರಧಾನಿಗಳು? ನವಿತಾ ಜೈನ್, ಸಿಎಂ ಇಬ್ರಾಹಿಂ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ ಬೆನ್ನಲ್ಲೇ ಜೆಡಿಎಸ್ನಲ್ಲೂ ಕೂಡ ಅಲ್ಪಸಂಖ್ಯಾತ ನಾಯಕರು ತಮ್ಮ ಅಸಮಾಧಾನ ಹೊರಹಾಕಿರುವಂಥದ್ದು. ಇವತ್ತು ಜೆಡಿಎಸ್ನ ಅಲ್ಪಸಂಖ್ಯಾತ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ಜಫರುಲ್ಲಾ ಖಾನ್ ಮತ್ತು MLC ಬಿಎಂ ಫಾರೂಕ್ ರವರನ್ನ ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ HD ದೇವೇಗೌಡರು ಇವತ್ತು ಜೆಡಿಎಸ್ ಕಚೇರಿಯಲ್ಲಿ ಕರೆಸಿಕೊಂಡ್ರು. ಸುಮಾರು ಇಬ್ಬರು ನಾಯಕರ ಜೊತೆ ಸುಮಾರು 20 ನಿಮಿಷಕ್ಕೂ ಹೆಚ್ಚು ಸಮಯ ಮಾಜಿ ಪ್ರಧಾನಿ HD ದೇವೇಗೌಡರು ಮಾತುಕತೆ ನಡೆಸಿದರು. ಈಗಾಗಲೇ ಸಿಎಂ ಇಬ್ರಾಹಿಂನವರು ಜೆಡಿಎಸ್ಗೆ ಬಂದರೆ ಜೆಡಿಎಸ್ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಎಲ್ಲ ಒಂದು ಕಡೆ ಮೂಲೆ ಗುಂಪಾಗ್ತಾರೆ. ಸಿಎಂ ಇಬ್ರಾಹಿಂನವರಿಗೆ ಹೆಚ್ಚು ಪ್ರಾಶಸ್ತ್ಯ ಆಗುತ್ತೆ. ಇದುವರೆಗೂ ಮತ್ತು ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದಂಥ ಅಲ್ಪಸಂಖ್ಯಾತ ನಾಯಕರುಗಳೆಲ್ಲ ಒಂದು ಕಡೆ ಮೂಲೆ ಗುಂಪಾಗ್ತಾರೆ ಎಂಬ ಆತಂಕ ಕೂಡ ಎದುರಾಗಿರುವಂಥದ್ದು. ಒಂದು ಕಡೆ ಸಿಎಂ ಇಬ್ರಾಹಿಂನವ್ರನ್ನ ಏನು ಜೆಡಿಎಸ್ ಪಕ್ಷಕ್ಕೆ ಕರೆತರುವಲ್ಲಿ ಪ್ರಮುಖ ಪ್ರಯತ್ನವನ್ನು ಮಾಡ್ತಿರುವಂಥವ್ರು HD ಕುಮಾರಸ್ವಾಮಿ ಅವರು. ಆದರೆ ಎಲ್ಲೊಂದು ಕಡೆ HD ದೇವೇಗೌಡರಿಗೆ ಸದ್ಯ ಸಿಎಂ ಇಬ್ರಾಹಿಂನವರು ಪಕ್ಷಕ್ಕೆ ಸೇರ್ಪಡೆ ಆದರೆ ಪಕ್ಷದಲ್ಲೆಲ್ಲ ಒಂದು ಕಡೆ ಇರ್ತಕ್ಕಂಥ ಹಾಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತ ನಾಯಕರುಗಳಿಗೆ ಯಾವುದೇ ರೀತಿ ಅಸಮಾಧಾನ ಆಗಬಾರ್ದು ಮತ್ತು ಸಾಧಕ ಬಾಧಕ ಮತ್ತು ರಾಜಕೀಯ ಲೆಕ್ಕಾಚಾರ ನೋಡಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ಜೆಡಿಎಸ್ ವರಿಷ್ಠ ಆಗಿರ್ತಕ್ಕಂಥ HD ದೇವೇಗೌಡರ ಲೆಕ್ಕಾಚಾರ ಆಗಿರುವಂಥದ್ದು. ಆದರೆ ಸಿಎಂ ಇಬ್ರಾಹಿಂನವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಮತ್ತು ಮಣೆ ಹಾಕೋದ್ರಿಂದ ಎಲ್ಲ ಒಂದು ಕಡೆ ನಾವು ಕಡೆಗಣಿಸ್ತೀವಿ ಎಂಬುದು ಜೆಡಿಎಸ್ನ
ಅಲ್ಪಸಂಖ್ಯಾತ ನಾಯಕರ ಅಸಮಾಧಾನ ಆಗಿರೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ವೇಳೆ CM ಇಬ್ರಾಹಿಂನವರು ಅಧಿಕೃತವಾಗಿ JDSಗೆ ಸೇರ್ಪಡೆ ಆದರೆ JDS ಇರ್ತಕ್ಕಂಥ ಅಲ್ಪಸಂಖ್ಯಾತ ನಾಯಕರುಗಳು, ಅದರಲ್ಲೂ ಕೂಡ ಇದುವರೆಗೂ ಕೂಡ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ಅಲ್ಪಸಂಖ್ಯಾತ ಘಟಕದ ರಾಷ್ಟ್ರೀಯ ಅಧ್ಯಕ್ಷ ಜಫರುಲ್ಲಾ ಖಾನ್ ಇರ್ಬೋದು, MLC BM ಫಾರೂಕ್ ಇರ್ಬೋದು, ಇವರು ಪ್ರಮುಖ ನಾಯಕರಾಗಿರುವಂಥದ್ದು. ಇವರಿಗೆ ಅಸಮಾಧಾನಕ್ಕೆ ಕಾರಣ ಆಗಬಾರ್ದೆಂಬ ಕಾರಣಕ್ಕಾಗಿ ಇವತ್ತು ಮಾಜಿ ಪ್ರಧಾನಿ H.D. ದೇವೇಗೌಡರು ಸಮಾಧಾನ ಪಡಿಸಿರುವಂಥದ್ದು. ಸದ್ಯ ಇಬ್ಬರು ನಾಯಕರ ಜೊತೆ ಮಾತುಕತೆ ನಡೆಸಿರುವಂಥ ದೇವೇಗೌಡರು CM ಇಬ್ರಾಹಿಂ ಅವರು ಪಕ್ಷಕ್ಕೆ ಬಂದರೂ ಕೂಡ ನಿಮಗೆ ನಿಮ್ಮದೇ ಆದ ಪ್ರಶಸ್ತಿ ಇರುತ್ತೆ, ನಿಮಗೆ ನಿಮ್ಮದೇ ಆದ ಗೌರವ ಇರುತ್ತೆ, ನಿಮಗೂ ಕೂಡ JDSನಲ್ಲಿ ಇಲ್ಲಿವರೆಗೂ ತಮಗೆ ಯಾವ ರೀತಿ ಗೌರವಾಧಾರಗಳು ಕೊಟ್ಟುಕೊಂಡು ನಾಯಕತ್ವವನ್ನು ಕೊಟ್ಟುಕೊಂಡು ನಾವು ಬಂದಿದ್ವಿ, ಅದೇ ರೀತಿ ನಾಯಕತ್ವ ಕೂಡ ಇರುತ್ತೆ. CM ಇಬ್ರಾಹಿಂ ಅವರು ಬಂದರೆ ತಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕಂತೇಳಿ ಮನವಿ ಮಾಡಿರುವಂಥದ್ದು. ನಂತರ ಜಫರುಲ್ಲಾ ಖಾನ್ ಮತ್ತು BM ಫಾರೂಕ್ ಅವರು H.D. ದೇವೇಗೌಡರ ಸಭೆ ನಂತರ ಮತ್ತೆ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸಿದ್ರು. ಪ್ರತ್ಯೇಕವಾದ ಸಭೆಯಲ್ಲಿ ಕೂಡ ಎಲ್ಲ ಒಂದು ಕಡೆ CM ಇಬ್ರಾಹಿಂನವ್ರನ್ನ ಪಕ್ಷಕ್ಕೆ ತೆಗೆದುಕೊಳ್ಳೋದ್ರಿಂದ ಲಾಭ ಏನು ಎಂಬ ಚರ್ಚೆಯನ್ನು ಮಾಡಿರುವಂಥದ್ದು. ಯಾಕಂತೇಳಿದ್ರೆ CM ಇಬ್ರಾಹಿಂ ಸಂಬಂಧಪಟ್ಟಗೆ ಎಲ್ಲ ಒಂದು ಕಡೆ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೀತಾರೆ ಅಂತೇಳಿ ತೀರ್ಮಾನ ತೆಗೆದುಕೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯಾವ ನಾಯಕರು ಕೂಡ CM ಇಬ್ರಾಹಿಂ ಅವರನ್ನ ತೀವ್ರತರ ರೀತಿಯಲ್ಲಿ ಮತ್ತು ಅವರ ಪಕ್ಷದಲ್ಲಿ ಉಳಿಸಿಕೊಳ್ಳೋ ಪ್ರಯತ್ನವನ್ನು ಯಾರೂ ಕೂಡ ಮಾಡಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಆ ಪ್ರಯತ್ನಕ್ಕೆ ಮುಂದಾಗಲಿಲ್ಲ ಮತ್ತು ಸ್ವತಃ ಸಿದ್ದರಾಮಯ್ಯ ಕೂಡ ಏನು CM ಇಬ್ರಾಹಿಂ ಜೊತೆ ನಿರಂತರವಾಗಿ ಮಾತುಕತೆ ನಡೆಸಿ ಪಕ್ಷಕ್ಕೆ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಪ್ರಮುಖವಾಗಿ CM ಇಬ್ರಾಹಿಂನವರು ಒಳ್ಳೆಯ ಭಾಷಣಕಾರರು ಹೌದು, ಆದರೆ ಮತವನ್ನು ಸೆಳೆಯುವಂಥ ಒಬ್ಬ ಭಾಷಣಕಾರರಲ್ಲ ಮತ್ತು ಮತ ಬ್ಯಾಂಕನ್ನು ಕ್ರೋಢೀಕರಿಸತಕ್ಕಂಥ ಅವರ ರಾಜಕಾರಣಿ ಅಲ್ಲ. ಹಾಗಾಗಿ CM ಇಬ್ರಾಹಿಂರವರು ಇದ್ರೂ ಒಂದೇ ಇಲ್ಲದಿದ್ರೂ ಒಂದೇ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಅದೇ ರೀತಿ ಅವರು JDSಗೆ ಬಂದರೂ ಕೂಡ ಅವರು ಎಲ್ಲ ಒಂದು ಕಡೆ ಒಳ್ಳೆಯ ಭಾಷಣವನ್ನು ಮಾಡ್ಬೋದು, ಆದರೆ JDSಗೆ ಮುಸ್ಲಿಂ ಮತಗಳನ್ನು ತಂದು ಕೊಡುವಲ್ಲಿ ಅವರು ಸಫಲರಾಗಲ್ಲ ಅಂತ ಒಂದು ನಾಯಕತ್ವ ಇಲ್ಲ ಅನ್ನೋದು ಕೂಡ ಈ ಹಾಲಿ ಇರ್ತಕ್ಕಂಥ JDSನ ಅಲ್ಪಸಂಖ್ಯಾತ ನಾಯಕರ ಅಸಮಾಧಾನ ಆಗಿರುವಂಥದ್ದು. ಒಟ್ಟಾರೆ ಮಾಜಿ ಪ್ರಧಾನಿ H.D. ದೇವೇಗೌಡರವರು ಇಬ್ಬರು ನಾಯಕರನ್ನ ಇವತ್ತು ಸಮಾಧಾನ ಪಡಿಸಿರುವಂಥದ್ದು. ನವಿತಾ ಜೈನ್. ಎಸ್, ಥ್ಯಾಂಕ್ ಯು ಸುಧಾನ್ ಪಟೇಲ್ ಡೀಟೇಲ್ಸ್ಗೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.